ರಾಜ್ಯದಲ್ಲಿ ನಾವು ಜಾತಿ ಜನಗಣತಿ ಮಾಡ್ತಾ ಇಲ್ಲ, ಸಾಮಾಜಿಕ ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡ್ತಿದ್ದೇವೆ ಅಂತ ಕೊಡಗಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ಸಿದ್ದು ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇದೆ ಅಂತ ಕೊಡಗಿನಲ್ಲಿ ಸಚಿವರು ಹೇಳಿಕೆಯನ್ನ ನೀಡಿರುವಂಥದ್ದು. ರಾಜ್ಯದಲ್ಲಿ ನಾವು ಜಾತಿ ಜನಗಣತಿ ಮಾಡ್ತಾ ಇಲ್ಲ, ಸಾಮಾಜಿಕ ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನ ಮಾಡ್ತಿದ್ದೇವೆ. ಬಿಜೆಪಿ ಸಿಎಂ ರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇದೆ ಅಂತ ಕೊಡಗಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯವರಿಗೆ ಮಾತಾಡಲು ಬೇರೆ ವಿಷಯಗಳಿಲ್ಲ, ಜಾತಿ ಗಣತಿ ಬೇಡ ಎಂದಾದ್ರೆ ಬಿಜೆಪಿ ಕೇಂದ್ರಕ್ಕೆ ಹೇಳಲಿ ಅಂತ ಈ ವೇಳೆ ರಿಯಾಕ್ಟ್ ಮಾಡಿದ್ದಾರೆ. ಕೊಡಗಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿ ರಿಯಾಕ್ಟ್ ಮಾಡಿರುವಂಥದ್ದು. ರಾಜ್ಯದಲ್ಲಿ ಈ ಒಂದು ಜಾತಿ ಗಣತಿಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು, ಆದರೂ ಕೂಡ ನಿನ್ನೆಯಿಂದ ಈ ಜಾತಿ ಜನಗಣತಿ ಮರು ಸಮೀಕ್ಷೆ ಆರಂಭವಾಗಿದೆ. ಇನ್ನು ಈ ಕುರಿತಾಗಿ ಕೊಡಗಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ನಾವು ಜಾತಿ ಜನಗಣತಿ ಮಾಡ್ತಾ ಇಲ್ಲ, ಬದಲಿಗೆ ಇದು ಸಾಮಾಜಿಕ ಶೈಕ್ಷಣಿಕವಾಗಿ ನಡೀತಾ ಇರುವಂತಹ ಸಮೀಕ್ಷೆ. ಬಿಜೆಪಿಗರು ಸಿಎಂ ರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಕೊಡಗಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಅವರು ಇವತ್ತು ಏನು ಸಿದ್ದರಾಮಯ್ಯವ್ರ ಮೇಲೆ ಅನಾವಶ್ಯಕವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಏನು ಹಿಂದೂ ಧರ್ಮ ಒಡೆಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತ. ಅರೆ, ಹಿಂದೂ ಧರ್ಮದಲ್ಲಿ ಜಾತಿಗಳು ಇದೆಯಪ್ಪ. ಜಾತಿಗಳು ಇದ್ದಿದ್ದ ತಕ್ಷಣ ಹಿಂದೂ ಧರ್ಮ ಒಡೆದೋಗಿದೆಯಾ? ಇದೇ ಜಾತಿ ಉಪಜಾತಿ ಎಲ್ಲ ಇದ್ದೇ ಇದೆ. ಅದೇ ನಾವು ಸೃಷ್ಟಿ ಮಾಡಿದ್ದೀವಾ? ಮತ್ತು ಇಲ್ಲಿ ಈ ಒಂದು ಹೇಳಿಕೆಗಳು ಏನು ಬಂದಿದೆ, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಗೌಡ ಕ್ರಿಶ್ಚಿಯನ್, ಅದು ಜನರೇ ಹೇಳ್ಕೊಂಡಿರೋದು, ಇವರೇನು ಸೃಷ್ಟಿ ಮಾಡಿಲ್ಲ. ಯಾರು ಕೂಡ ಸೃಷ್ಟಿ ಮಾಡಿಲ್ಲ. ಅವರವ್ರ ಜನ ಸರ್ವೆ ಆದಾಗ, ಹಿಂದಿನ ಸರ್ವೆ ಆದಾಗ ಅವರು ಹೇಳ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಸುಮಾರು 1 ಲಕ್ಷ ಇರ್ಬೋದು ಅಷ್ಟೇ. ಈ ಎಲ್ಲ ನಾವು ಒಕ್ಕಲಿಗ ಕ್ರಿಶ್ಚಿಯನ್ನು, ಗೌಡ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಹೇಳ್ಕೊಂಡಿರ್ತಕ್ಕಂಥವ್ರು ಸುಮಾರು 1 ಲಕ್ಷ 1.25 ಲಕ್ಷ ಇರ್ಬೋದು ಅಷ್ಟೇ ಜನ ಇರುವಂಥದ್ದು. ಮತ್ತು ಅದು ಹೇಳ್ಕೊಂಡಿದ್ದಾರೆ. ಅದೇನೇ ಇರಲಿ, ಅದರಿಂದ ಏನು ಗೊಂದಲ ಏನಿಲ್ಲ. ಒಡೆಯತಕ್ಕಂಥ ಇದು ಸಿದ್ದರಾಮಯ್ಯವ್ರಿಗೆ ಇದಕ್ಕೇನು ಸಂಬಂಧನೇ ಇಲ್ಲ. ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು. ಬಿ ಜೆ ಪಿಯವರು ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ. ಅವಾಗ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು? ಅವಾಗ ಯಾಕೆ ಇದೆಲ್ಲ ಸೇರಿಸಬಾರ್ದು ಅಂದರೆ ಅವಾಗ ಯಾಕೆ ಹೇಳಲಿಲ್ಲ ಅವರು? ಅಲ್ವಾ? ಸೊ ಸುಮ್ಮನೆ ಇವರು ಆ ಸಮಯಕ್ಕೆ ಅವ್ರಿಗೇನು ಇದು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ. ಹಿಂದೂ ವಿರೋಧಿ ಅಂತ ಬಿಂಬಿಸ್ತಕ್ಕಂಥದ್ದೇ ಒಂದು ಕಾರ್ಯಕ್ರಮ ಅವ್ರದ್ದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸ್ವಲ್ಪ